ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಜುಲೈ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಕುಂಭರಾಶಿಯಲ್ಲಿ ರಾಹು, ಸಿಂಹರಾಶಿಯಲ್ಲಿ ಕೇತು, ಕುಂಭರಾಶಿಯಿಂದ 2ನೇ ಮನೆ ಮೀನರಾಶಿಯಲ್ಲಿ ಶನಿ, ಹಾಗೆ ಮಿಥುನದಲ್ಲಿ ಗುರು, ವೃಷಭದಲ್ಲಿ ಶುಕ್ರ, ಕರ್ಕಾಟಕದಲ್ಲಿ ಬುಧ, ಸಿಂಹದಲ್ಲಿ ಕುಜ ಕೇತು, ಧನುರಾಶಿಯಲ್ಲಿ ಚಂದ್ರ. ಇವೆಲ್ಲವೂ ಕೂಡ ಗೋಚಾರದ ಗ್ರಹಗಳ ಸ್ಥಿತಿಗತಿಗಳು. ಹಾಗಾದರೆ ಕುಂಭರಾಶಿಯವರಿಗೆ ಒಂದಷ್ಟು ಕೆಲಸಗಳೆಲ್ಲವೂ ಕೂಡ ಪೆಂಡಿಂಗ್ ಇದೆ. ಅನೇಕ ದಿನಗಳಿಂದ ಕೆಲಸ ಆಗ್ತಾ ಇಲ್ಲ, ಮತ್ತು ಬರಬೇಕಾಗಿರ್ತಕ್ಕಂಥ ಹಣ ಅದು ಬರ್ತಾ ಇಲ್ಲ. ಈ ಮಾಸದಲ್ಲಿ ಅದನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು. ತುಂಬ ಒಂದು ಒಳ್ಳೆಯ ಯೋಗ ಫಲ ಇವೆಲ್ಲವೂ ಕೂಡ ಸಿಗಲಿದೆ ಹೇಳತಕ್ಕಂಥದ್ದು. ಹಾಗೆ ನಿಮ್ಮ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ ಅಶಾಂತತೆ ಇರತಕ್ಕಂಥದ್ದು, ಭಿನ್ನಾಭಿಪ್ರಾಯ ಮೂಡ್ತಾ ಇರತಕ್ಕಂಥದ್ದು, ಸರಿಯಾದಂಥ ರೀತಿಯಲ್ಲಿ ಹೊಂದಾಣಿಕೆ ಇಲ್ಲ ಹೇಳತಕ್ಕಂಥ ಇದು ಅನೇಕ ತಿಂಗಳು ವರ್ಷಗಳಿಂದ ಆಗ್ತಾ ಇರತಕ್ಕಂಥದ್ದು. ಆದರೆ ಅದು ಈಗ ಒಂದು ಯಥಾವಿಧಿವತ್ತಾಗಿ ಒಂದು ಪರಿಪೂರ್ಣ ಆದರ್ಶ ಸಂಸಾರಗಳಾಗಲಿಕ್ಕೆ ಸೂಕ್ತ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಈ ಮಾಸ. ಒಂದು ಯೋಗ ಕೂಡಿ ಬರುತ್ತೆ ಹೇಳತಕ್ಕಂಥದ್ದು. ಇನ್ನು ವಿದ್ಯಾರ್ಥಿನಿಯರ ಜೀವನದಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಯೋಗಗಳು ಇವೆಲ್ಲವೂ ಕೂಡ ಬರ್ತಾ ಇರತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳು, ತೊಂದರೆಗಳು ಉದ್ಭವಿಸುತ್ತೆ ಹೇಳತಕ್ಕಂಥದ್ದು. ಹಾಗೆ ವಧುವರರಿಗೆ ವಿವಾಹ ವಿಚಾರದಲ್ಲಿ ತಿಳಿಸ್ಬೇಕಂದ್ರೆ ಎಲ್ಲೋ ಒಂದು ಕಡೆ ನಿಶ್ಚಿತಾರ್ಥ ಆಗಿ ಅಥವಾ ಒಪ್ಪಂದ ಆಗಿ ಮದುವೆ ಮುರಿದು ಬಿದ್ದು ಹೋಗುವಂಥದ್ದು, ಮದುವೆ ಡಿಸ್ಕನೆಕ್ಟ್ ಆಗತಕ್ಕಂಥದ್ದು, ಮದುವೆಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಹಿನ್ನಡೆ ಆಗತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಇರ್ತಾ ಇರ್ತಕ್ಕಂಥದ್ದು. ಜೀವನದ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ. ಆದರೆ ಅದೆಲ್ಲವೂ ಕೂಡ ನಿಮ್ಮ ದೇವತಾ ಆರಾಧನೆಯಿಂದ, ದೇವತಾ ಶಕ್ತಿಯಿಂದ ಅದು ನೆರವೇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನೋ ಒಂದು ರೀತಿ ಉಪದ್ರ, ಏನೋ ಒಂದು ರೀತಿ ಟೆನ್ಷನ್ ಆಗ್ತಾಯಿದೆ, ಹಣದ ವಿಚಾರದಲ್ಲಿ ನಷ್ಟ ಆಗ್ತಾ ಇರ್ತಕ್ಕಂಥದ್ದು, ಯಾವ ರೀತಿ ಬಗೆಹರಿಬಹುದು, ಯಾವ ರೀತಿ ತೊಂದರೆಗಳು ಸಿಲುಕಿ ಒದ್ದಾಡ್ತಾ ಇರಬಹುದು ಹೇಳ್ತಕ್ಕಂಥದ್ದು ಎಲ್ಲವೂ ಕೂಡ ಕಾಣಿಸ್ತಾ ಇರ್ತಕ್ಕಂಥದ್ದು. ಅದಕ್ಕೂ ಕೂಡ ಒಂದು ಒಳ್ಳೆಯ ರೀತಿಯ ಯೋಗ ನಿಮಗೆ ಸಿಕ್ಕಿ ಆ ಒಂದು ಟೆನ್ಷನ್ನಿಂದ ಹೊರಗಡೆ ಬರಬಹುದು ಜಾತಕದಲ್ಲಿ ಅಂತ ಯೋಗ ಇದೆ ಹೇಳ್ತಕ್ಕಂಥದ್ದು. ಇನ್ನು ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ವಿಧವಾದ ಸಮಸ್ಯೆಗಳು ಉದ್ಭವಿಸ್ತಾ ಇವೆ. ದಾಯಾದಿಗಳು, ಹಣಕ್ಕಾಗಿ ಕಲಹಗಳು ಆಗಿ ವೈರತ್ವಗಳು ಉಂಟಾಗಿ ಕೋರ್ಟು ಕಚೇರಿ ತಕರಾರು, ಇನ್ನು ಇಲ್ಲದ ಸಲ್ಲದ ಅಪವಾದಗಳು ಒದಗಿ ಬರಲಿದೆ ಹೇಳ್ತಕ್ಕಂಥದ್ದು. ನಾನಾ ಥರದ ವ್ಯಾಧಿಗಳು, ನಾನಾ ಥರದ ತೊಂದರೆಗಳು ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು. ಇದರ ಬಗ್ಗೆ ಎಚ್ಚರಿಕೆ ವಹಿಸಿದರೆ ಬಹಳ ಸೂಕ್ತ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಯೋಗಗಳು.
ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ ಇದೆ, ಆದರೆ ಎಲ್ಲವೂ ಕೂಡ ಎಚ್ಚರಿಕೆಯಿಂದ ವ್ಯವಹರಿಸಿದರೆ ಇನ್ನೂ ಬರ್ತಕ್ಕಂಥ ಯೋಗ ಪ್ರಬಲವಾಗಿದೆ. ನಿಮ್ಮ ನಾಯಕತ್ವದಲ್ಲಿ ಕೂಡ ಕೆಲಸಗಳು ಒಳ್ಳೆ ರೀತಿಯಲ್ಲಿ ನೆರವೇರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ನೀವು ನಿಮ್ಮ ಅನೇಕ ಪ್ರಶ್ನೆಗಳಿದ್ದರೆ ನಮಗೆ ವಾಟ್ಸಪ್ ಮೂಲಕ ಕಳಿಸ್ಕೊಡಿ, ಅದಕ್ಕೆ ಉತ್ತರವನ್ನು ನೀಡಲಾಗುತ್ತೆ ಅಂತ ಹೇಳ್ತಾ, ಹಾಗೆ ನಿಮ್ಮ ಜಾತಕ ಇತ್ಯಾದಿಗಳನ್ನು ಕೂಡ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಡೇಟ್ ಆಫ್ ಬರ್ತು, ಹೆಸರು, ಭಾವಚಿತ್ರಗಳನ್ನು ಕೂಡ ಕಳಿಸಿ ಅಂತ ಹೇಳ್ತಾ, ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.